ವೆಲ್ಕಮ್ ಟು ಮೈ ಎಕ್ಸಾಮ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಇವತ್ತಿನ ದಿವಸ ನಾವು ಮೊಬೈಲ್ನಲ್ಲಿ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನನ್ನು ಯಾವ ರೀತಿ ಹಾಕೋದು ಅಂತ ನೋಡೋಣ. ಆಮೇಲೆ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಷನ್ ಮತ್ತು ಕ್ವಾಲಿಫಿಕೇಷನ್ ಮತ್ತು ಅಲ್ಲಿ ಏನೇನು ತಿದ್ದುಪಡಿ ಆಗಿದೆ ಮತ್ತು ಯಾವ ಜಿಲ್ಲೆಗೆ ಎಷ್ಟೆಷ್ಟು ಪೋಸ್ಟ್ ಇದೆ, ಆಮೇಲೆ ಅಲ್ಲಿ ಯಾವ್ಯಾವ ಸಿಲೆಬಸ್ ಕೊಟ್ಟಿದ್ದಾರೆ, ಇದನ್ನೆಲ್ಲ ಇವತ್ತಿನ ಕ್ಲಾಸಲ್ಲಿ ನಾವು ನೋಡೋಣ. ಆಮೇಲೆ ನೀವು ಇನ್ನೂ ಆದರೂ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಹಾಕೋ ವಿಡಿಯೋ ನಿಮಗೆ ಬೇಗನೆ ತಲುಪುತ್ತೆ ಅಂತ ಹೇಳ್ತಾ, ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನನ್ನು ಮೊಬೈಲಲ್ಲಿ ಯಾವ ರೀತಿ ಹಾಕೋದಂತ ನೋಡೋಣ. ಸ್ನೇಹಿತರೆ, ಏನಂತ ಹೊಡಿಬೇಕು, KEAVA, ಹೌದಾ? KEAVA ಅಂತ ಹೊಡೆದ ಮೇಲೆ ಅಲ್ಲಿ ಒಂದು ವೆಬ್ಸೈಟ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ. ವೇಟ್, ನೆಟ್ವರ್ಕ್ ಸ್ಲೋ ಇದೆ, ಕಾಯಬೇಕು. ಎಸ್, ಇಲ್ಲಿ ಫಸ್ಟನ್ನು ಕ್ಲಿಕ್ ಮಾಡಿ. ಕರ್ನಾಟಕ ಸರ್ಕಾರ ಗ್ರಾಮಾಡಳಿತಾಧಿಕಾರಿ ನೇಮಕಾತಿ. ಓಕೆ ಸ್ನೇಹಿತರೆ, ಇಲ್ಲಿದೆ ನೋಡಿ, ವಿಲೇಜ್ ಅಕೌಂಟೆಂಟ್ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆನ್ಲೈನ್ ಅರ್ಜಿ ಸಲ್ಲಿಕೆ ವೇಳಾಪಟ್ಟಿ, ಇಲ್ಲಿ ಹೊಸದನ್ನು ವೇಳಾಪಟ್ಟಿ ಕೊಟ್ಟಿದ್ದಾರೆ. ಆಮೇಲೆ ವಿಲೇಜ್ ಅಕೌಂಟೆಂಟ್ ನೇಮಕಾತಿ ತಿದ್ದುಪಡಿಯಾಗಿದೆ ಸ್ನೇಹಿತರೆ, ಕ್ವಾಲಿಫಿಕೇಷನಲ್ಲಿ ತಿದ್ದುಪಡಿಯಾಗಿದೆ, ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಮುಂದೂಡಿಕೆ ಆಗಿದ್ದನ್ನು ಕೊಟ್ಟಿದ್ದಾರೆ. ಆಮೇಲೆ ಸಮಗ್ರ ಅದರದ ವಿವರವಾದ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಯಾವ ಡಿಸ್ಟಿಕ್ಗೆ ಯಾವ್ಯಾವ ಪೋಸ್ಟ್ ಎಷ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ನೇಮಕಾತಿ ಸಂಪೂರ್ಣ ಮಾಹಿತಿ ಇದರಲ್ಲಿದೆ ಸ್ನೇಹಿತರೆ. ನೀವು ಇಲ್ಲಿ ವಿಲೇಜ್ ಅಕೌಂಟೆಂಟ್ ನೇಮಕಾತಿ ಆನ್ಲೈನ್ ಅರ್ಜಿಯನ್ನು ಇಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ನೀವು ಅಲ್ಲಿಂದ ಪ್ರತಿಯೊಂದನ್ನು ಫಿಲ್ ಮಾಡ್ತಾ ಹೋಗ್ಬೋದು. ಆಮೇಲೆ ಇದರಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಏನೇನಿದೆ ಅಂದರೆ ಒಂದು ಫೋಟೋ, ಆಮೇಲೆ ಸಿಗ್ನೇಚರ್, ಇಷ್ಟನ್ನು ಅಪ್ಲೋಡ್ ಮಾಡಬೇಕಾಗಿರ್ತದೆ. ನೋಡಿ ಸ್ನೇಹಿತರೆ, ಇಲ್ಲಿ ಕರ್ನಾಟಕದ ಕಂದಾಯ ಇಲಾಖೆ ಅಡಿಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಂತೈತಿ. ಇದನ್ನು ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟ್ ಪೇಜ್ ಓಪನ್ ಆಗುತ್ತೆ. ಆಮೇಲೆ ನಿಮ್ಮ ಭಾವಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಬೇಕು. ಆಮೇಲೆ ಶುಲ್ಕವನ್ನು ಪಾವತಿ ಮಾಡಬೇಕು. ಓಕೆ, ಇಷ್ಟಾದಮೇಲೆ ನೀವು ಅರ್ಜಿಯನ್ನು ಮುದ್ರಿಸ್ಕೋಬೋದು. ಓಕೆನಾ? ಇದೊಂದು ಫಾರ್ಮ್ ತೋರಿಸ್ತೀನಿ. ಆಮೇಲೆ ಸಿಲೆಬಸ್ಸನ್ನು ನೋಡೋಣ ಯಾವ ಥರ ಇರುತ್ತೆ. ಓಕೆ, ನೋಡಿ ಸ್ನೇಹಿತರೆ, ನಮಗೆ ಇಲ್ಲಿ ಡಿಸ್ಟಿಕ್ಕನ್ನು ಕೊಟ್ಟಿದ್ದಾರೆ, ಯಾವ ಡಿಸ್ಟಿಕ್ಕನ್ನು ಚೂಸ್ ಮಾಡಬೇಕು. ಆಮೇಲೆ ನೀವು ಅರ್ಜಿ ಸಲ್ಲಿಸುವಾಗ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಅಲ್ಲಿ ನಿಮಗೆ ಇದರಲ್ಲಿ ತೋರಿಸ್ತೀನಿ ನೋಡಿ. ಕಂಪ್ಲೀಟಾಗಿ ಇಷ್ಟನ್ನು ಮಾಡಿ ಪ್ರಿವ್ಯೂ ಮಾಡಿ ಸಬ್ಮಿಟ್ ಕೊಡಿ. ಓಕೆನಾ? ಓಕೆ, ನಾವೀಗ ಇದರ ಸಿಲೆಬಸ್ಸನ್ನು ನೋಡೋಣ. ಓಕೆ, ಇಲ್ಲಿ ನೋಡಿರಿ, ಗ್ರಾಮಾಡಳಿತಾಧಿಕಾರಿ ವೇತನ ಶ್ರೇಣಿ ಎಷ್ಟೈತಿ? 21,400ರಿಂದ 42,000ವರೆಗೆ ವೇತನ ಶ್ರೇಣಿ ಐತಿ ಸ್ನೇಹಿತರೆ. ಅಷ್ಟು ಹುದ್ದೆಗಳು ಎಷ್ಟದಾವೆ ಅಂದರೆ ವಿಲೇಜ್ ಅಕೌಂಟೆಂಟ್ 1000 ಈ ಬಾರಿ ಕರೆದಿದ್ದು ಅಷ್ಟು ಪೋಸ್ಟ್ಗಳಿದಾವೆ. ಆಮೇಲೆ ಇದರ ಶೈಕ್ಷಣಿಕ ವಿದ್ಯಾರ್ಹತೆ, ಇದು ಫಸ್ಟಿಗೆ ಸ್ಟಾರ್ಟಿಂಗ್ ನೋಟಿಫಿಕೇಷನ್ ಆದಾಗ ಎಷ್ಟು ಏನೇನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡಿರಿ, ಇದು ಎಲ್ಲ CBSE ಮತ್ತು ICSE ಮಂಡಳಿ ನಡೆಸುವ ಕ್ಲಾಸ್ 12 ಪರೀಕ್ಷೆ ಇರ್ತದೆ. ಆಮೇಲೆ ಪರೀಕ್ಷಾ ಬೋರ್ಡ್, ನಮ್ಮದು ಎಕ್ಸಾಂಪಲ್ PU ಬೋರ್ಡ್ ಅಂತಲ್ಲ, ಇಂಥ ಬೋರ್ಡ್ಗಳಿಂದ ನಡೆದ ಪರೀಕ್ಷೆ, ಹೌದಾ? ಆಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನಿಂಗ್ ಸ್ಕೂಲ್ ಅಂತ ಇದೆ, ಅದರಿಂದ ನಡೆದ ಪ್ರೌಢ ಶಿಕ್ಷಣ ಕೋರ್ಸ. ಆಮೇಲೆ 3 ವರ್ಷ ಡಿಪ್ಲೊಮಾ ಮತ್ತು 2 ವರ್ಷ ITI, 2 ವರ್ಷ ವೃತ್ತಿ ಶಿಕ್ಷಣ ಡಿಪ್ಲೊಮಾ, GODC ಅಂತ ಎಲ್ಲ ಇದೆ ನೋಡಿ, JLDC ಇವೆಲ್ಲ ನಾವು. ಆಮೇಲೆ ಇಲ್ಲಿ ಒಂದು ಚೇಂಜ್ ಮಾಡಿದ್ದಾರೆ, ಅಭ್ಯರ್ಥಿಗಳು NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರಿ ಕಲಿಕೆ ಮಾದರಿಯಲ್ಲಿ ಪದವಿ ಪೂರ್ವ ಮತ್ತು ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನವೆಂದು ಪರಿಗಣಿಸಬಹುದು. ಏನೈತೆ ಇಲ್ಲಿ ITI ಅಂತ ಒಂದು ಹೊಸ ವರ್ಡನ್ನು ಮೆನ್ಷನ್ ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ. ಓಕೆನಾ? ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡ್ರಿ, ವಯೋಮಿತಿ ಎಷ್ಟೈತಪ್ಪ ಅಂದ್ರೆ ಸಾಮಾನ್ಯ ಅಂದರೆ GMದವ್ರಿಗೆ ಎಷ್ಟೈತೆ ಅಂದ್ರೆ ಕನಿಷ್ಠ ಎಷ್ಟೈತ್ರಿ? ಕನಿಷ್ಠ 18 ವರ್ಷ, ಹೌದಾ? ಕನಿಷ್ಠ ನಿಮಗೆ ಎಷ್ಟಾಗಿರಬೇಕು? 18 ವರ್ಷ ಆಗಿರಬೇಕು ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಹಾಕೋಕ್ಕೆ. ಆಮೇಲೆ ನೆಕ್ಸ್ಟ್ ಏನಾಗಿರ್ಬೇಕಂದ್ರೆ ಸಾಮಾನ್ಯ ಅರ್ಹತೆ, ಇಲ್ಲಿ GMದವ್ರಿಗೆ ಎಷ್ಟಾಗಿರ್ಬೇಕಂದ್ರೆ ಗರಿಷ್ಠ ಏಜ್ ಎಷ್ಟಾಗಿರ್ಬೇಕಂದ್ರೆ 35. ಆಮೇಲೆ 2A 2B 3A 3B ಅಭ್ಯರ್ಥಿಗಳಿಗೆ ಎಷ್ಟಾಗಿರ್ಬೇಕಂದ್ರೆ 38 ವರ್ಷಗಳವರೆಗೆ ಅವಕಾಶ ಅದ. ಆಮೇಲೆ SC ST ಪ್ರವರ್ಗ ಕ್ಯಾಟಗರಿ 1 ಅಂತ ಬರುತ್ತೆ ನೋಡಿರಿ, ಕ್ಯಾಟಗರಿ 1 ಇವ್ರು ಎಲ್ಲರಿಗೆ ಏನೈತಿ 40 ಇಯರ್ಸ್ ಅವರಿಗೆ ಅವಕಾಶ ಐತಿ. ಕನಿಷ್ಠ ಎಷ್ಟಾಗಿರ್ಬೇಕಂದ್ರೆ 18 ವರ್ಷ ಆಗಿರಬೇಕು. ಆಮೇಲೆ ಇಲ್ಲಿ ಇದು ಲಿಂಕ್ ನೋಡಿರಿ, ಇದನ್ನು ಲಿಂಕ್
ಕಾಪಿ ಮಾಡಿ ಇಟ್ಕೋರಿ, ಬರ್ಕೋರಿ. ಈ ಲಿಂಕ್ ಕೊಡಿದ್ರೆ ಡೈರೆಕ್ಟ್ ನಿಮ್ಗೆ ಪೇಜ್ ಓಪನ್ ಆಗುತ್ತೆ KA-ದು. ಓಕೆನಾ. ನೆಕ್ಸ್ಟ್ ಇದು ಬಿಟ್ಬಿಡ್ರಿ, ಇದು ಯಾಕಂದರೆ ಓಲ್ಡ್ ಐತಿ. ಹೌದಾ. ಓಕೆ, ಪರೀಕ್ಷಾ ಶುಲ್ಕ ಎಷ್ಟೈತಿ ನೋಡಿರಿ. ಸಾಮಾನ್ಯ ಅರ್ಹತೆ ಮತ್ತು GMದವರಿಗೆ ಮತ್ತು ಉಳಿದ 2A 2B 3A 3Bದವರಿಗೆ ಎಷ್ಟೈತಿ ಅಂದರೆ 750 ರೂಪಾಯಿ ಐತಿ. ಆಮೇಲೆ SC ST ಪ್ರವರ್ಗದವರಿಗೆ, ಮಾಜಿ ಸೈನಿಕರಿಗೆ ಮತ್ತು ವಿಕಲಚೇತನ ಹ್ಯಾಂಡಿಕ್ಯಾಪ್ ಅಂತ ಬರ್ತಲ್ಲ ಅವರಿಗೆ ಎಷ್ಟೈತಿ ಅಂದ್ರೆ ಫೀಸ್ 500 ಐತಿ. ಮತ್ತು ಒಮ್ಮೆ ಪಾವತಿಸಿದ ಶುಲ್ಕವನ್ನು ವಾಪಸ್ ಹಿಂತಿರುಗಿ ಕೊಡೋಂಗಿಲ್ಲ. ಆಮೇಲೆ ಇನ್ನು ಪರೀಕ್ಷಾ ವಿಧಾನ ಯಾವ ರೀತಿ ಐತೆ ಅಂತ ತಿಳ್ಕೊಬೇಕಾದ್ರೆ, ಪರೀಕ್ಷಾ ವಿಧಾನ ಇದು ಆಫ್ಲೈನ್ ಐತಿ, ಆನ್ಲೈನ್ ಅಲ್ಲ. ಹೌದಾ. ಇಲ್ಲಿ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಎಕ್ಸಾಮ್ ಸೆಂಟ್ರನ್ನು ಚೂಸ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರು. ಓಕೆನಾ. ನೆಕ್ಸ್ಟ್ ಇನ್ನು ಸಿಲೆಬಸ್ ನೋಡ್ತಾ ಬಂದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತೇಳಿ ಒಂದಿರ್ತೈತಿ. ಇಲ್ಲಿ ನೀವು ಪರ್ಫೆಕ್ಟ್ ಇಂಗ್ಲೀಷ್ ಮಾತಾಡ್ತೀನಿ ರೀ ಸರ್ ಅಂತಂದ್ರೆ ಆಗಲ್ಲ. ಯಾಕಂದರೆ ವಿಲೇಜ್ ಅಕೌಂಟೆಂಟ್ ಅಂದರೆ ಒಂದು ಹಳ್ಳಿ ಒಳಗೆ ಜಾಬ್ ಮಾಡಬೇಕಾಗಿರ್ತದೆ. ಅಲ್ಲಿ ನಿಮ್ಗೆ ಸಾಮಾನ್ಯ ಕನ್ನಡ ಆದರೂ ಗೊತ್ತಿರಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಸಾಮಾನ್ಯ ಕನ್ನಡ ಪರೀಕ್ಷೆಯನ್ನು ಇಟ್ಟಿದ್ದಾರೆ. ಎಷ್ಟು ಮಾರ್ಕ್ಸಿಂದ ಐತೆ ಅಂದರೆ ಇದು ಒಂದು ಪ್ರಶ್ನೆ ಪತ್ರಿಕೆ 150 ಅಂಕಗಳಿಂದ ಕೂಡಿರ್ತದೆ. ಆಮೇಲೆ ಇದರಲ್ಲಿ ಕನಿಷ್ಠ ನೀವು ಪಾಸ್ ಆಗೋದಂದರೆ ಇದು ಅರ್ಹತೆ ಗಳಿಸಬೇಕಾದ್ರೆ, ನೆಕ್ಸ್ಟ್ ಎಕ್ಸಾಮ್ ಬರೀಲಿಕ್ಕೆ ಅರ್ಹತೆ ಗಳಿಸಬೇಕಾದ್ರೆ ನೀವು 50 ಮಾರ್ಕ್ಸನ್ನು ಗಳಿಸ್ತಕ್ಕದ್ದು. ಕನಿಷ್ಠ 50 ಅಂಕಗಳನ್ನ ಅಭ್ಯರ್ಥಿಗೆ ಗಳಿಸಬೇಕು. ಆಮೇಲೆ 50ಕ್ಕಿಂತ ಕಡಿಮೆ ಅಂಕಗಳನ್ನ ಗಳಿಸಿದ ಅಭ್ಯರ್ಥಿಗಳನ್ನು ಏನಾಗುವುದಿಲ್ಲ, ನೆಕ್ಸ್ಟ್ ಎಕ್ಸಾಮ್ ಬರೆಯೋಕೆ ಅರ್ಹರಾಗಿರುವುದಿಲ್ಲ. ಓಕೆನಾ. ಮತ್ತು ಇನ್ನೊಂದು ನೋಡಿರಿ, ವಿಶೇಷ ಸೂಚನೆ ಐತಿ. ಕಡ್ಡಾಯ ಕನ್ನಡ ಭಾಷೆಯಲ್ಲಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆ ಆಯ್ಕೆಯಲ್ಲಿ ಪರಿಗಣಿಸುವುದಿಲ್ಲ. ಹೌದಾ. ಓಕೆ, ಇಲ್ಲೈತಿ ನೋಡಿರಿ ಇಂಪಾರ್ಟೆಂಟ್. ಪ್ರಶ್ನೆ ಪತ್ರಿಕೆ ಗ್ರಾಮಾಡಳಿತದ್ದು ಹೆಂಗಿರ್ತೈತೆ ಅಂದರೆ ಪೇಪರ್ 1 ಪ್ರಶ್ನೆ ಪತ್ರಿಕೆ ಏನೇನು ಹೊಂದಿರ್ತೈತೆ ಅಂದರೆ 100 ಮಾರ್ಕ್ಸಿಂದ ಇರ್ತದೆ ಸ್ನೇಹಿತರೆ. 2 ಗಂಟೆ 2 ಅವರ್ಸನ್ನು ಸಮಯವನ್ನು ಹೊಂದಿರ್ತದೆ. ಆಮೇಲೆ ಏನು ಸಿಲೆಬಸ್ ಇರ್ತೈತೆ ಅಂದರೆ ಕ್ಲಿಯರಾಗಿ ಓದ್ಬೇಕು ಸ್ನೇಹಿತರೆ, ಇದೇ ಇಂಪಾರ್ಟೆಂಟ. ನಾವು ಏನಾದರೂ ಸಿಲೆಬಸ್ ಇಟ್ಕೊಳ್ಳದೆ ಓದ್ತಾ ಇದ್ರೆ ನಾವು ಬೇರೆ ಮಾರ್ಗದಲ್ಲಿ ಹೋಗುತ್ತದು. ಇಲ್ಲಿ ನೋಡಿ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂದರೆ ಪ್ರಚಲಿತ ಘಟನೆಗಳು ಅದ್ರ ಜೊತೆಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನಗಳು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ IUCN ಅವಾಗವಾಗ ಸುದ್ದಿಯಲ್ಲಿ ಇರ್ತೈತಿ. ಹೌದಾ. IUCN ಸುದ್ದಿಯಲ್ಲಿ ಇರ್ತೈತಿ, ಬಟ್ IUCN ಅಂತ ಕೇಳೋಂಗಿಲ್ಲ. ನಾವು ಕರೆಂಟ್ ಅಫೇರ್ಸಿಗೆ ಏನಿರ್ತೈತಿ ಅದನ್ನೇ ಕೇಳೋಂಗಿಲ್ಲ. ಅಲ್ಲಿ IUCN ರೆಡ್ ಲಿಸ್ಟ್ನಾಗ ಯಾವ ಪ್ರಾಣಿಗಳದಾವು, ಆಮೇಲೆ ಯಾವ ಪ್ರಾಣಿಗಳನ್ನ ರೆಡ್ ಲಿಸ್ಟ್ನಲ್ಲಿ ಸೇರಿಸ್ತಾರೆ, ಇಂಥವೆಲ್ಲ ವಿಷಯಗಳನ್ನ ಕೇಳ್ತಾ ಹೋಗ್ತಾನೆ. ಆಮೇಲೆ ಈಗ 1972 ಇದನ್ನು ಬರ್ತೈತಿ, ವೈಲ್ಡ್ ಲೈಫ್ ಆ್ಯಕ್ಟ್. ಇದೆಲ್ಲ ಕರೆಂಟ್ ಅಫೇರ್ಸಾಗ ವೈಲ್ಡ್ ಲೈಫ್ ಆ್ಯಕ್ಟಿಗೆ ಕಂಟಿನ್ಯೂಸ್ ಇರ್ತಾ. ಬಟ್ ಅದರಲ್ಲಿ ಏನು ಕೇಳ್ತಾನೆ ಅಂದರೆ ವೈಲ್ಡ್ ಲೈಫ್ ಆ್ಯಕ್ಟ್ ಯಾವಾಗ ಬಂತದ್ದು ಕೇಳ್ಬಿಡ್ತಾನು. ಈ ಥರ ಪ್ರಚಲಿತ ವಿದ್ಯಮಾನಗಳನ್ನು ಸಾಮಾನ್ಯ ಜ್ಞಾನದ ವಿಷಯಗಳ ಮೇಲೆ ಕೇಳ್ತಾನೆ. ಆಮೇಲೆ ದೈನಂದಿನ ಗ್ರಹಿಕೆಯ ವಿಷಯಗಳು. ಫಾರ್ ಎಕ್ಸಾಂಪಲ್ ನೋಡಿರಿ, ನೀವು ರೋಡ್ ಮೇಲೆ ಹೈವೇ ಮೇಲೆ ಹೋಗ್ತಿರ್ತೀರಿ, ಯಾವುದು ಸ್ಟೇಟ್ ಹೈವೇ ಮೇಲೆ ಹೋಗ್ತಿರ್ತೀರಿ. ಸ್ಟೇಟ್ ಹೈವೇ ಮೇಲೆ ಹೋಗುವಾಗ ಬಸ್ನಾಗ ಕೂತಿರ್ತೀರಿ. ಬಸ್ನಾಗ ಕೂತಾಗ ಅಲ್ಲಿ ಒಂದು ಗ್ರೀನ್ ಒಂದು ವೈಟು ಮತ್ತು ಗ್ರೀನ್ ಅಲ್ಲಿ ಒಂದು ಕಲ್ಲು ಕಾಣ್ತೈತಿ ರೋಡ್ ಮೇಲೆ. ಅದನ್ನು ನೀವು ದೈನಂದಿನ ವಿಷಯಗಳನ್ನ ಗ್ರಹಿಕೆ ಮಾಡಬೇಕು. ಆಮೇಲೆ ನಿಮ್ಮ ಮನ್ಯಾಗ ಉಪ್ಪಿರ್ತೈತಿ, ಅದಕ್ಕೆ ಸೋಡಿಯಂ ಕ್ಲೋರೈಡ್ ಅಂತಾರೆ ಅಂತೇಳಿ ಸಾಮಾನ್ಯ ವಿಷಯ ಇರಿದು. ಇದನ್ನೆಲ್ಲ ನೀವು ತಿಳ್ಕೋಬೇಕು. ಆಮೇಲೆ ಭಾರತ ಸಂವಿಧಾನದ ಸ್ಥೂಲ ನೋಟದ ಸಂವಿಧಾನವನ್ನು ಅಧ್ಯಯನ ಮಾಡಬೇಕು. ಆಮೇಲೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೊಘಲರ ಸಾಮ್ರಾಜ್ಯ ಆಡಳಿತ ಮಾಡ್ತಿರ್ತೈತಿ. ಅಂಥ ಸಮಯದೊಳಗೆ ಕರ್ನಾಟಕದ ಯಾರು ಆಡಳಿತ ಮಾಡ್ತಾಯಿದ್ರು, ಕರ್ನಾಟಕದ ಮೊದಲ ಸಾಮ್ರಾಜ್ಯ ಯಾವುದು. ಹೌದಾ. ಕರ್ನಾಟಕಕ್ಕೆ ಸಂಬಂಧಿಸಿದ ವಿಶೇಷ ಇತಿಹಾಸವನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ. ಆಮೇಲೆ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯ. ಇಲ್ಲಿ ಏನಂದ್ರೆ ಭೂಗೋಳ ಪರ್ಟಿಕ್ಯುಲರಾಗಿ ಪ್ರಪಂಚದ ಓದಕ್ಕೆ ಹೋಗಬೇಡ್ರಿ. ಇಲ್ಲಿ ನೋಡಿರಿ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳದ ವಿಷಯಗಳು. ಹೌದಾ. ನೆಕ್ಸ್ಟ್ ನೋಡಿರಿ ಏನು ಕೊಟ್ಟಾನ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು. ಹೌದಾ. ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿ ಕುರಿತು ವಿಷಯಗಳು. ಇಷ್ಟೆಲ್ಲ ಆಮೇಲೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಹೌದಾ. ಇಷ್ಟೆಲ್ಲ ಇರುತ್ತೆ. ಆಮೇಲೆ ಪೇಪರ್ 2 ಏನಾಗಿರ್ತದೆ ಅಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ, ಕಂಪ್ಯೂಟರ್ ಜ್ಞಾನ, ಕಮ್ಯುನಿಕೇಷನ್ ಅಂತ ಬರ್ತದೆ ಸ್ನೇಹಿತರೆ. ಇದೆಲ್ಲ ಓಲ್ಡ್ KA ಕ್ವಶನ್ ಪೇಪರ್, ಕಮ್ಯುನಿಕೇಷನ್ ಕ್ವಶನ್ ಪೇಪರ್ ನೀವು ತೊಗೊಂಡಿದ್ದೆ, ಅದು ಸ್ಟಡಿ ಮಾಡಿದ್ದೆ. ಆದರೆ ಇಲ್ಲಿ 80ರಿಂದ 85 ಅಂಕಗಳನ್ನು ಆರಾಮಾಗಿ ತೆಗಿಬೋದು ಸ್ನೇಹಿತರೆ. ಇದಕ್ಕೂ ಕೂಡ 100 ಮಾರ್ಕ್ಸಿಂದ ಪೇಪರ್ ಇರುತ್ತೆ. ಆಮೇಲೆ ಇದಕ್ಕೆ ಡೈರೆಕ್ಷನ್ ಎಷ್ಟು ಇರುತ್ತೆ ಅಂದರೆ 2 ಅವರ್ಸ್ ಇರುತ್ತೆ. ಓಕೆನಾ. ನೆಗೆಟಿವ್ ಇರುತ್ತೇನ್ರಿ ಸರ್ ಅಂತಂದರೆ ಕಡ್ಡಾಯವಾಗಿ ಕಂಪಲ್ಸರಿ ನೆಗೆಟಿವ್ ಇರುತ್ತಾ. ಓಕೆನಾ. ಒಟ್ಟು ಅಂಕಗಳಲ್ಲಿ ಕನಿಷ್ಠ ತಾವು 35% ಗಳಿಸುವುದು ಕಡ್ಡಾಯ ಆಗಿರ್ತದೆ. ಅಕಸ್ಮಾತ್ ನೀವೇನೋ ಸರ್ ಕಟ್ ಆಫ್ ಭಾಳ ಲೋ ನಿಂತೈತ್ರಿ, 30% ತೆಗೆದೀನಿ, ನಾನು ಸೆಲೆಕ್ಟ್ ಮಾಡಿಲ್ಲ ಅಂತಂದ್ರೆ ಅದು ಅವ್ರು ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿರಿ.
35% ಏನಾದರೂ ನೀವು ಕಡ್ಡಾಯವಾಗಿ ಗಳಿಸಲೇಬೇಕು ಸೆಲೆಕ್ಟ್ ಆಗಬೇಕಾದ್ರೆ. ಓಕೆ, ನೆಗೆಟಿವ್ ಇರುತ್ತಾ ಅಂದ್ರೆ ನೆಗೆಟಿವ್ ಇರುತ್ತೆ. 4 ತಪ್ಪಾದರೆ 1 ಅಂಕವನ್ನು ಕಳ್ಕೊತೀರಿ. 1 2 3 4 5 ಅಂತ ಇರ್ತಾವೆ. ಅದರಲ್ಲಿ ನೀವು ಏನಾದರೂ 4 ಸತತವಾಗಿ ತಪ್ಪಾದರೆ 1 ಮಾರ್ಕ್ಸನ್ನು ನೆಗೆಟಿವ್ ಆಗಿ ಕಳ್ಕೊತೀರಿ. ಆಮೇಲೆ ನೆಕ್ಸ್ಟ್ ಏನು ನೋಡ್ಬೇಕಂದ್ರೆ ಯಾವ ಜಿಲ್ಲೆಗಳಿಗೆ ಎಷ್ಟು ಪೋಸ್ಟ್ ಅದಾವು ನೋಡೋಣ. ಹೌದಾ, ಇಲ್ಲಿ ನೋಡ್ರಿ, ಉಳಿಕೆ ಮೂಲ ವೃಂದ ಹುದ್ದೆಗಳು. ಇದು ಗಮನಿಸ್ರಿ, ಉಳಿಕೆ ಮೂಲ ವೃಂದ, ಇದು ನೆಕ್ಸ್ಟ್ ಹೇಳ್ತೇನೆ ಅದರೊಳಗೆ ಬರ್ತೈತೆ. ಆಮೇಲೆ ಇಲ್ಲಿ ನೋಡ್ರಿ, ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು. ಅಂದರೆ ನೀವು ಇಲ್ಲಿ ಸಲ್ಲಿಸ್ಬೋದು ಅರ್ಜಿ, ಇಲ್ಲಿ ಸಲ್ಲಿಸ್ಬೋದು. ಒಂದೇ ಅರ್ಜಿಯನ್ನು ಎರಡೂ ಕಡೆ ಕನ್ಸಿಡರ್ ಮಾಡ್ತಾರೆ. ಅದನ್ನು ನೆಕ್ಸ್ಟ್ ನೋಟಿಫಿಕೇಶನ್ದಾಗ ಕೊಟ್ಟಾರ, ನಾನು ತೋರಿಸ್ತೀನಿ. ಓಕೆನಾ. ನೋಡಿರಿ, ಬೆಂಗಳೂರು ಎಷ್ಟು ಅದಾವೆ? 32 ಅದಾವು. ಬೆಂಗಳೂರು ಗ್ರಾಮಾಂತರ 34 ಅದಾವು. ಇದನ್ನು ನೀವೇನು ಮಾಡಿರಿ ಅಂದ್ರೆ ಸ್ಕ್ರೀನ್ಶಾಟ್ ತೊಗೋರಿ, ಕರೆಕ್ಟಾಗಿ ಅನಲೈಸಿಸ್ ಮಾಡಿರಿ ಎಲ್ಲಿ ಹಾಕ್ಬೇಕಂತೇಳಿ. ಓಕೆನಾ. ಓಕೆ, ನೆಕ್ಸ್ಟ್ ಇನ್ನೊಂದು ನೋಟಿಫಿಕೇಶನ್ ಐತಿ, ಅಲ್ಲಿ ಹೋಯ್ತು ಅಂತ ಹೇಳ್ರಿ. ಇಲ್ಲಿ ಐತೆ ನೋಡ್ರಿ, ತಿದ್ದುಪಡಿ. ಏನು ತಿದ್ದುಪಡಿ ಮಾಡ್ಯಾರ ಅಂದ್ರೆ ಇಲ್ಲಿ ಏನು ಕೊಟ್ಟಿದ್ರಂದ್ರೆ ಕ್ವಾಲಿಫಿಕೇಷನ್ ಶೈಕ್ಷಣಿಕ ವಿದ್ಯಾರ್ಹತೆ ಒಳಗೆ ಏನು ತಿದ್ದುಪಡಿ ಮಾಡ್ಯಾರ ಅಂದ್ರೆ ಅಭ್ಯರ್ಥಿಗಳು NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಅಂತ ಇತ್ತು ಮೊದಲು. ಈಗ ಏನು ಮಾಡ್ಯಾರ ಅಂದ್ರೆ ಹೊಸದ, ಇಲ್ಲಿ ನೋಡ್ರಿ, ITI ಕೋರ್ಸ್ ಉತ್ತೀರ್ಣರಾದ ಅಭ್ಯರ್ಥಿಗಳು ಮಾತ್ರ NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರಿ ಕಲಿಕೆ ಮಾದರಿಯಲ್ಲಿ ಅಂದರೆ ಓಪನ್ ಆಗಿ ಪದವಿ ಪೂರ್ವ ಮತ್ತು ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಅಥವಾ ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನವೆಂದು ಪರಿಗಣಿಸಬಹುದು ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಅದು ನೋಡಿ ಸ್ನೇಹಿತರನ್ನ ಹೇಳೋದಿನ ಕಥನ. ಸರ್ಕಾರದ ಪತ್ರ ದಿನಾಂಕ 19/2/2024ರಂತೆ ಒಬ್ಬ ಅಭ್ಯರ್ಥಿಯು ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಿರುವುದರಿಂದ ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದ, ಅಲ್ಲಿ ತೋರಿಸಿನೆಲ್ಲ ಸ್ನೇಹಿತರೆ ಇನ್ ಕಡೆ ಉಳಿಕೆ ಮೂಲ ವೃಂದ ಅರ್ಜಿ ಸಲ್ಲಿಸಿ ಆದ್ಯತೆಯನ್ನು ಸಹ ನಮೂದಿಸಬಹುದಾಗಿರುತ್ತದೆ. ಆದ್ದರಿಂದ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದಕ್ಕೆ ಅಭ್ಯರ್ಥಿಗಳು ಅರ್ಜಿಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸ್ತಾರೆ. ನೀವು ಒಂದೇ ಅರ್ಜಿ ಸಲ್ಲಿಸೋದು ಅದಕ್ಕೆ ಬೇರೆ ಇದಕ್ಕೆ ಬೇರೆ ಪರಿಗಣಿಸ್ತಾರೆ ನಿಮ್ಮನ್ನು. ಓಕೆನಾ. ಇನ್ನೊಂದು ಇದೆ ಸ್ನೇಹಿತರೆ, ಅದನ್ನೊಂದು ತೋರಿಸ್ಬಿಡ್ತೀನಿ ನೋಡಿರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನು ಕೊಟ್ಟಾನಂದ್ರೆ ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ಪೋಸ್ಟ್ಗಳಿದಾವು, ನಿಮ್ದು ಯಾವ್ದು ಬರ್ತೈತಿ, ನಿಮ್ದು ಮಹಿಳಾ ಅಭ್ಯರ್ಥಿ ಇದ್ರೆ ಮಹಿಳೆಯರಿಗೆ ಎಲ್ಲಿ ಹೆಚ್ಚದಾವ ಅಲ್ಲಿ ನೋಡಿ ಹಾಕ್ರಿ. ಆಮೇಲೆ ಗ್ರಾಮೀಣ ಅಭಿವೃದ್ಧಿ ಕೋಟಾ ಹೊಂದಿದ್ರೆ ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಎಲ್ಲಿದಾವೆ ನೋಡಿರಿ ಪೋಸ್ಟ್. ಆಮೇಲೆ ಅಂಗವಿಕಲ ಅಭ್ಯರ್ಥಿ ಆಗಿದ್ರೆ ಅಂದ್ರೆ ಅಂಗವಿಕಲರು ನೋಡಿರಿ. ಮಾಜಿ ಸೈನಿಕರಾಗಿದ್ದರೆ ಮಾಜಿ ಸೈನಿಕರು ನೋಡಿರಿ. ನಿಮ್ಮ ಯಾವ್ಯಾವ ಎಷ್ಟೆಷ್ಟು ಆಗಿರ್ತಾವೆ, ಯಾರ್ಯಾರಿಗೆ ಎಷ್ಟೆಷ್ಟು ಎಲ್ಲೆಲ್ಲಿ ಪೋಸ್ಟ್ ಇರ್ತಾವೆ ಅದನ್ನು ಸರಿಯಾಗಿ ನೋಡಿ ಅನಲೈಸಿಸ್ ಮಾಡಿ ಹಾಕಿರಿ. ಆಮೇಲೆ ಜಲ್ದಿನ ಅಪ್ಲಿಕೇಶನ್ ಹಾಕಿ ನೀವು ಓದಾಕತ್ತೀರಂದ್ರೆ ನಿಮಗೊಂದು ಕಾನ್ಫಿಡೆನ್ಸ್ ಹೆಚ್ಚಾಗ್ತೈತಿ, ಓದಬೇಕಂತೇಳಿ ಕ್ಯೂರಿಯಾಸಿಟಿ ಹೆಚ್ಚಾಗ್ತೈತಿ. ನೋಡಿರಿ, ಇದನ್ನು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಎಲ್ಲನೂ ಸರಿಯಾಗಿ ನೋಡ್ಕೋರಿ. ಎಲ್ಲಿ ನಿಮ್ಮ ಕ್ಯಾಸ್ಟಿಗೆ ಹೆಚ್ಚದವು, ಬರೀ GM ಒಂದೊಂದು ಕಡೆ ಬರೀ GM ಅಷ್ಟೇ ಇರ್ತಾವೆ. ಗ್ರಾಮೀಣ ಅಭಿವೃದ್ಧಿಗೆ ನೋಡಿ, ಗ್ರಾಮೀಣ ಅಭ್ಯರ್ಥಿ ಇಲ್ಲಿ ನೋಡಿ 0 ಐತೆ ನೋಡಿರಿ. ಇದು ಯಾವುದು ಪ್ರವರ್ಗ ಕ್ಯಾಟಗರಿ 1 0 ಐತೆ ನೋಡಿರಿ. ಇಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಇಲ್ಲ, ಈ ಗ್ರಾಮೀಣ ಅಭ್ಯರ್ಥಿಗೆ ಇಲ್ಲ. ಈ ಥರ ಇರ್ತದೆ. ಅದನ್ನು ನೀವು ಸರಿಯಾಗಿ ಅಬ್ಸರ್ವ್ ಮಾಡಿ ನಿಮ್ಮ ಕ್ಯಾಸ್ಟಿಗೆ ಎಷ್ಟು ಬರ್ತಾವೆ, ನನಗೆ GM ಎಷ್ಟು ಸಿಗ್ತಾವೆ. GM ಟೋಟಲ್ ಈಗ ಒಂದು ತುಮಕೂರು 73 ಪೋಸ್ಟ್ ಅದಾವೆ ಅಂದ್ರೆ ಅಲ್ಲಿ ನಿಮ್ಗೆ 73 ಪೋಸ್ಟ್ ಸಿಗ್ತಿರಲ್ಲ. ಓಕೆನಾ. ಓಕೆ ಸ್ನೇಹಿತರೆ, ಇದು ನೋಡಿರಿ, ಇವತ್ತೇ ನಂದು ಇದು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ನನ್ನ ಚಾನಲಲ್ಲಿ ಇದು ಫಸ್ಟ್ ಕ್ಲಾಸ್. ಹೌದಾ. ಇನ್ನು ಡೈಲಿ ಕರೆಂಟ್ ಅಫೇರ್ಸ್, ಈ ಕ್ಲಾಸ್ನಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಬರ್ತಿರ್ತಾವೆ. ಹಾಗಾಗಿ ನೀವು ಏನು ಮಾಡಿರಿ ಅಂದರೆ ಇದನ್ನು ನಿಮ್ಮ ಸ್ನೇಹಿತರಿಗೆ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿರಿ. ಆಮೇಲೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆಮೇಲೆ ಅಲ್ಲೇ ಕಾಣಿಸುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಡೈಲಿ ಹಿಂದಿನಿಂದ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಹಾಕುವಂಥ ವ್ಯವಸ್ಥೆ ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು ಸ್ನೇಹಿತರೆ.